ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸಿಟಿ ರವಿ ಅವರಿಗೆ ಜಿಲ್ಲಾ ಕನ್ನಡ ಸೇನೆ ಮುಖಂಡರು ಮತ್ತು ಕಾರ್ಯಕರ್ತರು ಹೂಗುಚ್ಛ ನೀಡುವುದರ ಮೂಲಕ ಅಭಿನಂದಿಸಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ, ಕನ್ನಡದ ಹೆಮ್ಮೆಯ ಪುತ್ರ ಸಿಟಿ ರವಿ ಅವರಿಗೆ ಜಿಲ್ಲಾ ಕನ್ನಡ ಸೇನೆ ವತಿಯಿಂದ ಅಭಿನಂದನೆ ಸಲ್ಲಿಸಿದೆವು. ಸಿಟಿ ರವಿ ಅವರು ಶಾಸಕರಾಗಿ ಮತ್ತು ಸಚಿವರಾಗಿದ್ದಾಗ ಬಡವರ ದೀನದಲಿತರ ಕಷ್ಟಕ್ಕೆ ಸ್ಪಂದಿಸುವುದರ ಜೊತೆಗೆ ಅನೇಕ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಿದ್ದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನೂತನವಾಗಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅವರು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆದು ಜನರ ಅಭಿವೃದ್ಧಿಗಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಕೋರಿದರು. ಕರ್ನಾಟಕದ ಹೆಮ್ಮೆಯ ಪುತ್ರರಾದ ಸಿಟಿ ರವಿಯಣ್ಣವರಿಗೆ ಕನ್ನಡ ಸೇನೆ ಜಿಲ್ಲಾ ಸಮಿತಿಯಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ಇದುವರೆಗೂ ಸುಮಾರು 20 ವರ್ಷಗಳ ಕಾಲ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಭಾರಿ ಹೆಸರಂತ ಪಡೆದಂಥ ಛಲಗಾರ ಅಂತ ಹೇಳ್ಬಾರ್ಲೆ. ಯಾಕೆ ಅಂತಂದರೆ ಪ್ರತಿಯೊಂದು ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಚಿಕ್ಕಮಗಳೂರಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತು ಪ್ರತಿಯೊಂದು ಯಾವುದೋ ರೋಡ್ಗಳು ಇರ್ಬೋದು, ಮತ್ತು ನಗರಸಭೆಗಳು ಆಗಿರ್ಬೋದು, ಪ್ರತಿಯೊಂದು ಇವತ್ತಾಗಲೇ ನಮ್ಮ DC ಕಚೇರಿಗಳಾಗಿರ್ಬೋದು, ಎಲ್ಲದೂ ಸಹ ಒಂದು ಹಠವಾಗಿ ಕೆಲಸ ಮಾಡಿದರು. ಅದರ ಕಾರಣಾಂತರದಿಂದ ಒಂದು ಸೋಲು ಅನುಭವಿಸಿದರು. ಆದರೆ ಈ ಸರ್ಕಾರ ಬಂದರೂ ಒಳ್ಳೆ ಕೆಲಸ ಮಾಡುತ್ತೆ ಅಂದ್ಕೊಂಡು ನಮಗೂ ಒಂಥರ ಎಲ್ಲ ಖುಷಿಯಾಗಿದ್ವಿ. ಆದರೆ ಒಂದು ವರ್ಷದಾದರೂ ಏನೋ ಕಾಮಗಾರಿಗಳು ಕಾಣ್ತಾ ಇಲ್ಲ. ಆದರೆ ಇವತ್ತು ಮತ್ತೆ ಅದೇನೋ ಫ್ರೀಯಾಗಿ ಎದ್ದು ಬಂದ ಅನ್ನಂಗೆ ಈಗಿನ MLC ಆಗಿದ್ದಾರೆ. ನಿಜವಾಗ್ಲೂ ಚಿಕ್ಕಮಗಳೂರು ಜನತೆಗೆ ಒಂದು ಹೊಸ ಉದ್ಧಾರ ಅಂತ ಹೇಳ್ತೀನಿ. ಯಾಕೆಂತಂದರೆ ಇವತ್ತಿನ ನಾಯಕರು ಕೆಲಸ ಮಾಡೋಂಥರಬೇಕು. ಎಲ್ಲೋ AC ರೂಮಲ್ಲಿ ಕೂರೋದು ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಿ ಅವ್ರು ಸಂಪಾದನೆ ಮಾಡೋದಲ್ಲ. ಇವತ್ತು ಬಂದ್ಬಿಟ್ಟು ಪ್ರತಿಯೊಬ್ಬರನ್ನ ಜನಗಳನ್ನ ಮನಸ್ಸು ಸೆಳೆದು ಜನಗಳದ ತೊಂದರೆ ಏನು ಇದನ್ನೆಲ್ಲ ಕೇಳ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಇವತ್ತು MLC ಆಗಿದ್ದಾರೆ. ಅವರಿಗೆ ಕನ್ನಡ ಸೇನೆ ಜಿಲ್ಲಾ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ. ಮುಂದಕ್ಕೆ ಅವರು ಅದೇ ರೀತಿ ಒಂದು ನಮ್ಮ ಹೆಸರಾಗಬೇಕು ಮತ್ತೆ ಕನ್ನಡ ಅಂತ ಉಳಿಸೋಂಥ ಕೆಲಸನೂ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರ ಹತ್ರ ಮನವಿ ಮಾಡಿದ್ವಿ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು PC ರಾಜೇಗೌಡರ ನೇತೃತ್ವದಲ್ಲಿ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿಟಿ ರವಿಯಣ್ಣ ದೀನ ದಲಿತರ ಹಾಗೂ ಎಲ್ಲ ಕುಟುಂಬದವರಿಗೂ ಕೂಡ ನೆರವಾಗ್ತಕ್ಕಂಥ ನಮ್ಮ ಕನ್ನಡದ ಕಣ್ಮಣಿ, ದೀನ ದಲಿತರಿಗೋಸ್ಕರ ಹಗಲು ಇರುಳು ಎನ್ನದೇ ಶ್ರಮಿಸುವಂಥ ಮಹಾನ್ ವ್ಯಕ್ತಿ. ಅವರಿಗೆ ನಮ್ಮ ಕನ್ನಡ ಸೇನೆ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ರಸ್ತೆ ಕಾಮಗಾರಿ ಏನೇ ಇದೆ ಎಲ್ಲವೂ ಕೂಡ ಇಡೀ 20 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥರು. ಇನ್ನೂ ಹೆಚ್ಚಿನದಾಗಿ ಕೆಲಸ ಅವರಿಗೆ ಜವಾಬ್ದಾರಿ ಚಾಕುಚಕ್ಯತೆ ಇರ್ತಕ್ಕಂಥ ತನ್ನ ವೀರ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಕೂಡ ನಮ್ಮ ಜಿಲ್ಲೆಗೆ ಹೆಸರು ಬರುವಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾವೆಲ್ಲ ಕನ್ನಡ ಸೇನೆ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಅವರಿಗೆ ಹಾರೈಸ್ತಾ ಚಾಮುಂಡೇಶ್ವರಿ ಅನುಗ್ರಹದಿಂದ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನಮ್ಮ ಜಿಲ್ಲೆಗೆ ಹೆಸರು ತರ್ತಕ್ಕಂಥ ಒಳ್ಳೆ ಕೆಲಸವನ್ನು ಮಾಡಲಿ ಅಂತೇಳಿ. ನಮ್ಮ ಸಿಟಿ ರವಿಯಣ್ಣವರು ಬಡವರ ಬಂಧು, ಬಡವರಿಗೋಸ್ಕರ ಬಡವರ ಏಳಿಗೆಗಾಗಿ ದುಡಿಯುತ್ತಿರುವ ನಾಯಕರು. ಅವರು ಸುಮಾರು MLA ಆಗಿ ಮತ್ತು ಶಿಕ್ಷಣ ಸಚಿವರಾಗಿ ಎಲ್ಲ ಕೆಲಸ ಚಿಕ್ಕಮಗಳೂರಿನಲ್ಲಿ ಏನು ಕೆಲಸ ಇದೆಯೋ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ರೋಡ್ಗಳಾಗಲಿ, ಮೆಡಿಕಲ್ ಆಗಲಿ, ಹೈವೇ ಆಗಲಿ ಎಲ್ಲ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಮಾಡಿ ಈ ಚಿಕ್ಕಮಗಳೂರನ್ನು ಒಂದು ಸುಂದರ ನಗರವಾಗಿ ಮಾಡಿದ್ದಾರೆ.
ಅವರಿಗೆ ಇವಾಗ ಒಂದು ಸೋಲಾಯಿತು. ಆ ಸೋಲಿನಿಂದ ಆ ಪಕ್ಷ ಬಿಡಲಿಲ್ಲ ಅವರಿಗೆ. ಮೇಲಿನ ರಾಜಕಾರಣಿಗಳೆಲ್ಲ ಸೇರಿ ರವೀಣ್ಣ ಮಾಡಿರುವಂಥ ಕೆಲಸಗಳನ್ನೆಲ್ಲ ನೋಡಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಅವರು ಇನ್ನೂ ಮುಂದೆ ಹೆಚ್ಚಿನ ಕೆಲಸವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಮಾಡಲಿ ಅಂತ ನಮ್ಮ ಆಟೋ ಘಟಕದ ವತಿಯಿಂದ ಎಲ್ಲರೂ ಶುಭ ಕೋರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಿ ಟಿ ರೇವಣ್ಣಗೆ ಒಂದು ಪೋಸ್ಟಿಂಗ್ ಆಗಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲರಿಗೂ ಒಂದು ಸಂತೋಷ ಆಗಿದೆ. ಇದೇ ಥರ ಅವರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, SP ಆಫೀಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಚಿಕ್ಕಮಗಳೂರನ್ನ ಇನ್ನೂ ಮಾಡಲಿ ಅಂತೇಳಿ ಆ ತಾಯಿ ಭುವನೇಶ್ವರಿ ಹತ್ರ ನಾವು ಬೇಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ವಕ್ತಾರರಾದ ಕಳವಾಸೆ ರವಿ, ಸಂಘಟನಾ ಕಾರ್ಯದರ್ಶಿ ಸತೀಶ್, ಹರೀಶ್, ಪಾಲಾಕ್ಷ, ಹರಿಶಂಕರ್, ಜಯಪ್ರಕಾಶ್, ಶಂಕರೇಗೌಡ, ಅನ್ವರ್, ಪುಷ್ಪ, ದಿವ್ಯಾ, ಸತೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.